ವಿಶ್ವವಿಖ್ಯಾತ ಮೈಸೂರು ನಾಡ ಹಬ್ಬ ದಸರಾಗೆ ಕ್ಷಣಗಣನೆ ಶುರುವಾಗಿದೆ. ಇದರ ತಾಲೀಮು ಕೂಡ ಜೋರಾಗಿ ನಡೀತಾ ಇದೆ. ಭೀಮಾ, ಅಭಿಮನ್ಯು, ಕಾವೇರಿ, ಏಕಲವ್ಯ ಸೇರಿದಂತೆ 14 ಆನೆಗಳು ತಾಲೀಮಲ್ಲಿ ಪಾಲ್ಗೊಂಡಿದೆ. ಈ 14 ಆನೆಗಳ ಮುಂದೆ ಪ್ರವಾಸಿಗರು ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಂಡಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ. ಇವತ್ತಿನಿಂದ 14 ಆನೆಗಳು ಕೂಡ ಒಟ್ಟಾಗಿ ರಾಜಬೀದಿಯಲ್ಲಿ ಹೆಜ್ಜೆ ಆಗ್ತಾ ಇರುವಂತದ್ದು ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಅರಮನೆಯಿಂದ ಹೊರಟಿರುವಂತಹ 14 ಆನೆಗಳು ಕೂಡ ಸಾಲಾಗಿ ಬರ್ತಾ ಇರುವಂತದ್ದು. ಪ್ರತಿನಿತ್ಯವೂ ಕೂಡ ತಾಲೀಮನ್ನು ಕೊಡಲಾಗ್ತಾ ಇರುವಂತದ್ದು. ಕಳೆದ ಹಲವು ದಿನಗಳಿಂದ ಈಗಾಗಲೇ 9 ಆನೆಗಳಿಗೆ ತಾಲೀಮನ್ನು ಕೊಡಲಾಗ್ತಾ ಇತ್ತು. ನಿನ್ನೆ ಬಂದಿರುವಂತಹ 5 ಆನೆಗಳಿಗೂ ಕೂಡ ಇವತ್ತಿನಿಂದಲೇ ಈಗಾಗಲೇ ಏನೊಂದು ತಾಲೀಮನ್ನು ಆರಂಭಿಸಲಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಅರ್ಜುನ ಅಭಿಮನ್ಯು ಆನೆ ಏನಿದೆ, ಅಭಿಮನ್ಯು ಆನೆ ಮೊದಲಿಗೆ ಬರ್ತಾ ಇರುವಂತದ್ದು. ಮಾವುತ ವಿಲು ಏನಿದ್ದಾರೆ ಆತ ಈಗಾಗಲೇ ಈ ಒಂದು ನೇತೃತ್ವವನ್ನು ವಹಿಸಿರುವಂತದ್ದು. ಈಗಾಗಲೇ ನಿನ್ನೆ ಬಂದಿರುವಂತಹ 5 ಆನೆಗಳು ಕೂಡ ಶ್ರೀಕಂಠ, ಸುಗ್ರೀವ, ಗೋಪಿ, ಹೇಮಾವತಿ, ರೂಪ ಆನೆಗಳು ಬಂದಿವೆ. ಈಗಾಗಲೇ ಮೊದಲ ತಂಡದಲ್ಲೂ ಕೂಡ 9 ಆನೆಗಳು ಬಂದಿತ್ತು. ಈಗ ಎರಡನೇ ತಂಡದಲ್ಲಿ 5 ಆನೆಗಳು, ಒಟ್ಟು 14 ಆನೆಗಳು ಕೂಡ ಈ ಬಾರಿಯ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದೆ. ಸೊ ಹೀಗಾಗಿ ಲಕ್ಷಾಂತರ ಜನರು ರಾಜಬೀದಿಗಳಲ್ಲಿ ಕುಳಿತು ಜಂಬೂ ಸವಾರಿಯನ್ನ ವೀಕ್ಷಣೆ ಮಾಡ್ತಾರೆ. ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರದು, ಎಷ್ಟೇ ಜನ ಬಂದರೂ ಕೂಡ ವಿಚಲಿತರಾಗಬಾರದು ಅಂತ ಹೇಳಿ ಪ್ರತಿನಿತ್ಯವೂ ಕೂಡ ಬೆಳಿಗ್ಗೆ ಮತ್ತು ಸಂಜೆ ಹೊತ್ತು ತಾಲೀಮನ್ನು ಕೊಡಲಾಗ್ತಾ ಇರುವಂತದ್ದು. ಈಗಾಗಲೇ ನೋಡ್ತಾ ಇರಬಹುದು, ಈಗಾಗಲೇ ಏನು KR ಸರ್ಕಲ್ ಅನ್ನ ಪಾಸ್ ಆಗ್ತಾ ಇರುವಂತದ್ದು. 14 ಆನೆಗಳು ಕೂಡ ಸಾಲಾಗಿ ಬರ್ತಾ ಇರುವಂತದ್ದು. ಈಗಾಗಲೇ ಅಕ್ಕಪಕ್ಕ ಎಲ್ಲರೂ ಕೂಡ ನಿಂತು ಆನೆಗಳ ಫೋಟೋ, ವಿಡಿಯೋನ ತೆಗೆದುಕೊಳ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ಈ ರೀತಿಯಾದಂತಹ ದೃಶ್ಯ ಕಂಡು ಬರುತ್ತೆ. ಯಾಕಂತಂದ್ರೆ ಸೆಲ್ಫಿಗಳಿರ್ಬೋದು, ಎಲ್ಲ ಪ್ರತಿಯೊಬ್ಬರು ಕೂಡ, ಯಾಕಂತಂದ್ರೆ ಆನೆಗಳ ಮುಂದೆ ನಮಗೆ ಗೊತ್ತಿರೋ ಪ್ರಕಾರವಾಗಿ ಈ ರಾಜ್ಯ ಅಂದ್ರೆ ಯಾವುದೇ ಜಿಲ್ಲೆ ಇರ್ಬೋದು, ಯಾವುದೇ ರಾಜ್ಯ ಇರ್ಬೋದು, ಯಾವುದೇ ದೇಶದಲ್ಲೂ ಕೂಡ ಒಂದು ನಗರದಲ್ಲಿ ಬರೋಬ್ಬರಿ 2 ತಿಂಗಳ ಕಾಲ ಆನೆಗಳು ವಾಕಿಂಗ್ ಮಾಡುವಂತಹ ದೃಶ್ಯವನ್ನು ಕಂಡು ಬರೋದಿಲ್ಲ. ಸೊ ಹೀಗಾಗಿ ಮೈಸೂರಿನಲ್ಲಿ ಮಾತ್ರ ಇಂತಹ ದೃಶ್ಯ ಸಿಗುವಂತದ್ದು. ಬರೋಬ್ಬರಿ 2 ತಿಂಗಳ ಕಾಲ ಆನೆಗಳು ವಾಕಿಂಗ್ ಅನ್ನ ಮಾಡುವಂತದ್ದು. ಅಂದ್ರೆ ಪ್ರತಿನಿತ್ಯವೂ ಕೂಡ ರಾಜಬೀದಿಗಳಲ್ಲಿ ಸುಮಾರು 5 ಕಿಲೋಮೀಟರ್ ಪ್ರತಿನಿತ್ಯ ವಾಕಿಂಗ್ ಎಲ್ಲ ಮಾಡ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಮಾವುತರು, ಕಾವಾಡಿಗಳಿರ್ಬೋದು, ಅರಣ್ಯ ಅಧಿಕಾರಿಗಳ ಸಿಬ್ಬಂದಿಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಆನೆಗಳ ಜೊತೆಯಲ್ಲಿ ಸಾಕ್ತಾ ಇದ್ದಾರೆ ನೋಡ್ತಾ ಇರಬಹುದು. ಈಗಾಗಲೇ ಪ್ರತಿಯೊಬ್ಬರು ಕೂಡ ಯಾವುದೇ ರೀತಿಯ ತೊಂದರೆಗಳಾಗಬಾರದು. ಜೊತೆಗೆ ಈಗಾಗಲೇ ಪ್ರತಿನಿತ್ಯ ಪೌಷ್ಟಿಕಾಹಾರ ಇರಬಹುದು, ಆನೆಗೆ ಪ್ರತಿನಿತ್ಯವೂ ಕೂಡ ತಾಲೀಮನ್ನು ಕೊಡುವ ಮೂಲಕವಾಗಿ ಜಂಬೂ ಸವಾರಿ ಮೆರವಣಿಗೆಗೆ ಸಾಕಷ್ಟು ತಾಲೀಮನ್ನು ಕೊಳ್ಳಲಾಗ್ತಾ ಇದೆ. ಬೆಳಿಗ್ಗೆ ಮತ್ತು ಸಂಜೆ ಪ್ರತಿನಿತ್ಯವೂ ಕೂಡ ಮೈಸೂರು ಅರಮನೆಯಿಂದ ಬಲ್ಲಿ ಮಂಟಪದವರೆಗೂ ಕೂಡ ಈಗಾಗಲೇ ತಾಲೀಮಿಗೆ ಕರೆದುಕೊಂಡು ಹೋಗಿ ಪ್ರತಿನಿತ್ಯ ಕೂಡ ತಾಲೀಮನ್ನು ಕೊಳ್ಳಲಾಗ್ತಾ ಇದೆ. 14 ಆನೆಗಳು ಇವತ್ತು ಗೌರಿ ಹಬ್ಬ ಇದೆ. ಸೊ ಹೀಗಾಗಿ ಗೌರಿ ಹಬ್ಬದ ದಿನವೇ 14 ಆನೆಗಳು ಕೂಡ ಈಗಾಗಲೇ ಬಂದಿರುವಂತದ್ದು. ಜೊತೆಗೆ 14 ಒಟ್ಟು ಸಾಲಾಗಿ ಹೋಗ್ತಾ ನೋಡ್ತಾ ಇದ್ದಾರೆ. ಈಗಾಗಲೇ ಈಗ ಎರಡನೇ ಹತ್ತಿರ ಬಂದಿರುವಂತಹ 5 ಆನೆಗಳು ಕೂಡ ಈಗ ಮೊದಲ ತಂಡದಲ್ಲಿ ಬಂದಿರುವಂತಹ 9 ಆನೆಗಳ ಹಿಂದೆಯಲ್ಲಿ ಹೋಗ್ತಾ ಇದೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ 14 ಆನೆಗಳು. ಈ ಸುಂದರ ದೃಶ್ಯ ನಿಜಕ್ಕೂ ಕೂಡ ಮೈಸೂರಿನಲ್ಲಿ ಇರುವಂತವರು ಮಾತ್ರ ಸಿಗಕ್ಕೆ ಸಾಧ್ಯ. ಸೊ ಹೀಗಾಗಿ ಪ್ರತಿನಿತ್ಯ ಜನರು ಕೂಡ ಆನೆಗಳ ಮುಂದೆ ಫೋಟೋ ಇರಬಹುದು, ಸೆಲ್ಫಿಗಳು ತೆಗೆದುಕೊಳ್ಳಕ್ಕೆ ಬರ್ತಾರೆ. ಸೊ ಈಗಾಗಲೇ 2025ರ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಜಂಬೂ ಸವಾರಿ ಮೆರವಣಿಗೆಗೆ 14 ಆನೆಗಳು ಕೂಡ ಒಟ್ಟಾಗಿ ತಾಲೀಮನ್ನು ಶುರು ಮಾಡುವ ಮೂಲಕವಾಗಿ ಈಗಾಗಲೇ ಮೆರವಣಿಗೆಯನ್ನು ಸಕ್ಸಸ್ ಮಾಡೋದಕ್ಕೆ ಅಭಿಮನ್ಯು ನೇತೃತ್ವದ 14 ಆನೆಗಳು ಕೂಡ ಹೆಜ್ಜೆಯನ್ನು ಹಾಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ವಿಶ್ವವಿಖ್ಯಾತ ಮೈಸೂರು ನಾಡ ಹಬ್ಬ ದಸರಾಗೆ ಕ್ಷಣಗಣನೆ ಶುರುವಾಗಿದೆ. ಇದರ ತಾಲೀಮು ಕೂಡ ಜೋರಾಗಿ ನಡೀತಾ ಇದೆ. ಭೀಮಾ, ಅಭಿಮನ್ಯು, ಕಾವೇರಿ, ಏಕಲವ್ಯ ಸೇರಿದಂತೆ 14 ಆನೆಗಳು ತಾಲೀಮಲ್ಲಿ ಪಾಲ್ಗೊಂಡಿದೆ. ಈ 14 ಆನೆಗಳ ಮುಂದೆ ಪ್ರವಾಸಿಗರು ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಂಡಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ. ಇವತ್ತಿನಿಂದ 14 ಆನೆಗಳು ಕೂಡ ಒಟ್ಟಾಗಿ ರಾಜಬೀದಿಯಲ್ಲಿ ಹೆಜ್ಜೆ ಆಗ್ತಾ ಇರುವಂತದ್ದು ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಅರಮನೆಯಿಂದ ಹೊರಟಿರುವಂತಹ 14 ಆನೆಗಳು ಕೂಡ ಸಾಲಾಗಿ ಬರ್ತಾ ಇರುವಂತದ್ದು. ಪ್ರತಿನಿತ್ಯವೂ ಕೂಡ ತಾಲೀಮನ್ನು ಕೊಡಲಾಗ್ತಾ ಇರುವಂತದ್ದು. ಕಳೆದ ಹಲವು ದಿನಗಳಿಂದ ಈಗಾಗಲೇ 9 ಆನೆಗಳಿಗೆ ತಾಲೀಮನ್ನು ಕೊಡಲಾಗ್ತಾ ಇತ್ತು. ನಿನ್ನೆ ಬಂದಿರುವಂತಹ 5 ಆನೆಗಳಿಗೂ ಕೂಡ ಇವತ್ತಿನಿಂದಲೇ ಈಗಾಗಲೇ ಏನೊಂದು ತಾಲೀಮನ್ನು ಆರಂಭಿಸಲಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಅರ್ಜುನ ಅಭಿಮನ್ಯು ಆನೆ ಏನಿದೆ, ಅಭಿಮನ್ಯು ಆನೆ ಮೊದಲಿಗೆ ಬರ್ತಾ ಇರುವಂತದ್ದು.
ಮಾವುತ ವಿಲುವರಿದ್ದಾರೆ. ಆತ ಈಗಾಗಲೇ ಈ ಒಂದು ನೇತೃತ್ವವನ್ನು ವಹಿಸಿರುವಂತದ್ದು. ಈಗಾಗಲೇ ನಿನ್ನೆ ಬಂದಿರುವಂತಹ 5 ಆನೆಗಳು ಕೂಡ ಶ್ರೀಕಂಠ, ಸುಗ್ರೀವ, ಗೋಪಿ, ಹೇಮಾವತಿ, ರೂಪ ಆನೆಗಳು ಬಂದಿವೆ. ಈಗಾಗಲೇ ಮೊದಲ ತಂಡದಲ್ಲೂ ಕೂಡ 9 ಆನೆಗಳು ಬಂದಿತ್ತು. ಈಗ ಎರಡನೇ ತಂಡದಲ್ಲಿ 5 ಆನೆಗಳು, ಒಟ್ಟು 14 ಆನೆಗಳು ಕೂಡ ಈ ಬಾರಿಯ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದೆ. ಸೊ ಹೀಗಾಗಿ ಲಕ್ಷಾಂತರ ಜನರು ರಾಜಬೀದಿಗಳಲ್ಲಿ ಕುಳಿತು ಜಂಬೂ ಸವಾರಿಯನ್ನ ವೀಕ್ಷಣೆ ಮಾಡ್ತಾರೆ. ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರದು, ಎಷ್ಟೇ ಜನ ಬಂದರೂ ಕೂಡ ವಿಚಲಿತರಾಗಬಾರದು ಅಂತ ಹೇಳಿ ಪ್ರತಿನಿತ್ಯವೂ ಕೂಡ ಬೆಳಿಗ್ಗೆ ಮತ್ತು ಸಂಜೆ ಹೊತ್ತು ತಾಲೀಮನ್ನ ಕೊಡಲಾಗ್ತಾ ಇರುವಂತದ್ದು. ಈಗಾಗಲೇ ನೋಡ್ತಾ ಇರಬಹುದು, ಈಗಾಗಲೇ ಏನು KR ಸರ್ಕಲ್ ಅನ್ನ ಪಾಸ್ ಆಗ್ತಾ ಇರುವಂತದ್ದು. 14 ಆನೆಗಳು ಕೂಡ ಸಾಲಾಗಿ ಬರ್ತಾ ಇರುವಂತದ್ದು. ಈಗಾಗಲೇ ಅಕ್ಕಪಕ್ಕ ಎಲ್ಲರೂ ಕೂಡ ನಿಂತು ಆನೆಗಳ ಫೋಟೋ, ವಿಡಿಯೋನ ತೆಗೆದುಕೊಳ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ಈ ರೀತಿಯಾದಂತಹ ದೃಶ್ಯ ಕಂಡು ಬರುತ್ತೆ. ಯಾಕಂತಂದ್ರೆ ಸೆಲ್ಫಿಗಳಿರ್ಬೋದು, ಎಲ್ಲ ಪ್ರತಿಯೊಬ್ರು ಕೂಡ, ಯಾಕಂತಂದ್ರೆ ಆನೆಗಳ ಮುಂದೆ ನಮಗೆ ಗೊತ್ತಿರೋ ಪ್ರಕಾರವಾಗಿ ಈ ರಾಜ್ಯ ಅಂದ್ರೆ ಯಾವುದೇ ಜಿಲ್ಲೆ ಇರ್ಬೋದು, ಯಾವುದೇ ರಾಜ್ಯ ಇರ್ಬೋದು, ಯಾವುದೇ ದೇಶದಲ್ಲೂ ಕೂಡ ಒಂದು ನಗರದಲ್ಲಿ ಬರೋಬ್ಬರಿಗೆ 2 ತಿಂಗಳ ಕಾಲ ಆನೆಗಳು ವಾಕಿಂಗ್ ಮಾಡುವಂತಹ ದೃಶ್ಯವನ್ನು ಕಂಡು ಬರೋದಿಲ್ಲ. ಸೊ ಹೀಗಾಗಿ ಮೈಸೂರಿನಲ್ಲಿ ಮಾತ್ರ ಇಂತಹ ದೃಶ್ಯ ಸಿಗುವಂತದ್ದು. ಬರೋಬ್ಬರಿಗೆ 2 ತಿಂಗಳ ಕಾಲ ಆನೆಗಳು ವಾಕಿಂಗ್ ಅನ್ನ ಮಾಡುವಂತದ್ದು. ಅಂದ್ರೆ ಪ್ರತಿನಿತ್ಯವೂ ಕೂಡ ರಾಜಬೀದಿಗಳಲ್ಲಿ ಸುಮಾರು 5 ಕಿಲೋಮೀಟರ್ ಪ್ರತಿನಿತ್ಯ ವಾಕಿಂಗ್ ಅನ್ನ ಮಾಡ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಮಾವುತರು, ಕಾವಾಡಿಗಳಿರ್ಬೋದು, ಅರಣ್ಯ ಅಧಿಕಾರಿಗಳ ಸಿಬ್ಬಂದಿಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಆನೆಗಳ ಜೊತೆಯಲ್ಲಿ ಸಾಕ್ತಾ ಇದ್ದಾರೆ ನೋಡ್ತಾ ಇರಬಹುದು. ಈಗಾಗಲೇ ಪ್ರತಿಯೊಬ್ಬರು ಕೂಡ ಯಾವುದೇ ರೀತಿಯ ತೊಂದರೆಗಳಾಗಬಾರದು. ಜೊತೆಗೆ ಈಗಾಗಲೇ ಪ್ರತಿನಿತ್ಯ ಪೌಷ್ಟಿಕಾಹಾರ ಇರಬಹುದು, ಆನೆಗೆ ಪ್ರತಿನಿತ್ಯವೂ ಕೂಡ ತಾಲೀಮನ್ನು ಕೊಡುವ ಮೂಲಕವಾಗಿ ಜಂಬೂ ಸವಾರಿ ಮೆರವಣಿಗೆಗೆ ಸಾಕಷ್ಟು ತಾಲೀಮನ್ನು ಕೊಳ್ಳಲಾಗ್ತಾ ಇದೆ. ಬೆಳಿಗ್ಗೆ ಮತ್ತು ಸಂಜೆ ಪ್ರತಿನಿತ್ಯವೂ ಕೂಡ ಮೈಸೂರು ಅರಮನೆಯಿಂದ ಬಲ್ಲಿ ಮಂಟಪದವರೆಗೂ ಕೂಡ ಈಗಾಗಲೇ ಏನು ತಾಲೀಮಿಗೆ ಕರೆದುಕೊಂಡು ಹೋಗಿ ಪ್ರತಿನಿತ್ಯ ಕೂಡ ತಾಲೀಮನ್ನು ಕೊಳ್ಳಲಾಗ್ತಾ ಇದೆ. 14 ಆನೆಗಳು ಇವತ್ತು ಗೌರಿ ಹಬ್ಬ ಇದೆ. ಸೊ ಹೀಗಾಗಿ ಗೌರಿ ಹಬ್ಬದ ದಿನವೇ 14 ಆನೆಗಳು ಕೂಡ ಈಗಾಗಲೇ ಏನು ಬಂದಿರುವಂತದ್ದು. ಜೊತೆಗೆ 14 ಒಟ್ಟು ಸಾಲಾಗಿ ಹೋಗ್ತಾ ನೋಡ್ತಾ ಇದ್ದಾರೆ. ಈಗಾಗಲೇ ಈಗ ಎರಡನೇ ಹಂತದಲ್ಲಿ ಬಂದಿರುವಂತಹ 5 ಆನೆಗಳು ಕೂಡ ಈಗ ಮೊದಲ ತಂಡದಲ್ಲಿ ಬಂದಿರುವಂತಹ 9 ಆನೆಗಳ ಹಿಂದೆಯಲ್ಲಿ ಹೋಗ್ತಾ ಇದೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ 14 ಆನೆಗಳು. ಈ ಸುಂದರ ದೃಶ್ಯ ನಿಜಕ್ಕೂ ಕೂಡ ಮೈಸೂರಿನಲ್ಲಿ ಇರುವಂತವರು ಮಾತ್ರ ಸಿಗಕ್ಕೆ ಸಾಧ್ಯ. ಸೊ ಹೀಗಾಗಿ ಪ್ರತಿನಿತ್ಯ ಜನರು ಕೂಡ ಆನೆಗಳ ಮುಂದೆ ಫೋಟೋ ಇರಬಹುದು, ಸೆಲ್ಫಿಗಳು ತೆಗೆದುಕೊಳ್ಳಕ್ಕೆ ಬರ್ತಾರೆ. ಸೊ ಈಗಾಗಲೇ 2025ರ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಜಂಬೂ ಸವಾರಿ ಮೆರವಣಿಗೆಗೆ 14 ಆನೆಗಳು ಕೂಡ ಒಟ್ಟಾಗಿ ತಾಲೀಮನ್ನು ಶುರು ಮಾಡುವ ಮೂಲಕವಾಗಿ ಈಗಾಗಲೇ ಮೆರವಣಿಗೆಯನ್ನು ಸಕ್ಸಸ್ ಮಾಡೋದಕ್ಕೆ ಅಭಿಮನ್ಯು ನೇತೃತ್ವದ 14 ಆನೆಗಳು ಕೂಡ ಹೆಜ್ಜೆಯನ್ನು ಹಾಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ವಿಶ್ವವಿಖ್ಯಾತ ಮೈಸೂರು ನಾಡ ಹಬ್ಬ ದಸರಾಗೆ ಕ್ಷಣಗಣನೆ ಶುರುವಾಗಿದೆ. ಇದರ ತಾಲೀಮು ಕೂಡ ಜೋರಾಗಿ ನಡೀತಾ ಇದೆ. ಭೀಮಾ, ಅಭಿಮನ್ಯು, ಕಾವೇರಿ, ಏಕಲವ್ಯ ಸೇರಿದಂತೆ 14 ಆನೆಗಳು ತಾಲೀಮಲ್ಲಿ ಪಾಲ್ಗೊಂಡಿದೆ. ಈ 14 ಆನೆಗಳ ಮುಂದೆ ಪ್ರವಾಸಿಗರು ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಂಡಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ. ಇವತ್ತಿನಿಂದ 14 ಆನೆಗಳು ಕೂಡ ಒಟ್ಟಾಗಿ